ಲೇಡೀಸ್ ಅಂಡ್ ಜೆಂಟ್ಲ್ಮನ್, ನೆಲಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳಹೊರಗಿನ ಒಳನೋಟಗಳನ್ನ ನಿಮ್ಮೆದುರು ತೆರೆದಿರುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್. ನಾನು ಹಬೀಬ್ ತಂಡಿ. ಎಸ್ ವೀಕ್ಷಕರೇ, ಇವತ್ತು ಒಂದು ವಿಚಾರವನ್ನ ನಾನು ನಿಮ್ಮ ಮುಂದೆ ಚರ್ಚೆ ಮಾಡಲಿಕ್ಕೆ ಬರ್ತಾ ಇದ್ದೀನಿ. ಅದು ರಾಜಕಾರಣಕ್ಕೆ ಸಂಬಂಧಪಟ್ಟಿದ್ದಲ್ಲ, ಆದರೆ ರಾಜಕಾರಣಿಗಳಿಗೆ ಸಂಬಂಧಪಟ್ಟಿದ್ದು, ಅದರಲ್ಲೂ ರಾಜಕಾರಣಿಗಳ ವರ್ತನೆಗೆ ಸಂಬಂಧಪಟ್ಟಿದ್ದು, ಅದರಲ್ಲೂ ರಾಜಕಾರಣಿಗಳ ಮಾತಿಗೆ ಸಂಬಂಧಪಟ್ಟದ್ದು ಅನ್ನುವಂಥದ್ದು. ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು ಅನ್ನುವಂಥ ಮಾತನ್ನ ಹೇಳ್ತಾರೆ. ನಮ್ಮ ಕರ್ನಾಟಕದಲ್ಲಿ ಅಂದ ಚಂದದ ಕನ್ನಡ ಭಾಷಾ ಪರಂಪರೆಯಲ್ಲಿ ಇನ್ನೊಂದು ಮಾತನ್ನ ಹೇಳ್ತಾರೆ, ನಿನ್ನ ಮಾತು ಏನು ಅನ್ನೋದು ನಿನ್ನ ಸಂಸ್ಕೃತಿಯನ್ನ ತೋರಿಸುತ್ತೆ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಾರೆ. ಮಾತು ಮೃತ್ಯು, ಮಾತೆ ಮುತ್ತು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರಲ್ವಾ. ಮಾತಿನ ಮಹತ್ವ ಎಷ್ಟು ದೊಡ್ಡದು ಅಲ್ವಾ. ಯಾಕೆ ಈಗ ಮಾತಿನ ಬಗ್ಗೆ ನೀವು ಮಾತಾಡ್ತಿದ್ದೀರಾ ಅಂತ ನೀವು ಮಾತಾಡ್ಕೊಂಡ್ರೆ ಅದಕ್ಕೆ ಉತ್ತರವಾಗಿರ್ತಕ್ಕಂಥ ಒಬ್ಬ ರಾಜಕಾರಣಿಯ ಮಾತನ್ನ ನಿಮ್ಮ ಮುಂದೆ ನಾನು ಆ ಮಾತುಗಳನ್ನೇ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಏನು ಗೊತ್ತಾ ನೋಡಿ, ರಾಜ್ಯ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಒಬ್ಬ ಶಾಸಕರಿದ್ದಾರೆ. ಅದು ಅವರ ಅಹಂಕಾರವೋ ದುರಹಂಕಾರವೋ ಅಧಿಕಾರದ ಅಮಲು ಏನೋ ಗೊತ್ತಿಲ್ಲ. ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಅನ್ನುವಂಥ ಒಬ್ಬ ಶಾಸಕರಿದ್ದಾರೆ. ಅವರು ನಿನ್ನೆ ಒಂದು ಅವರ ಹುದ್ದೆಗೆ ಅಥವಾ ಅವರ ಘನತೆಗೆ ಅಥವಾ ಅವರ ಹಿರಿತನಕ್ಕೆ ಅಥವಾ ಅವರ ತಿಳುವಳಿಕೆಗೆ ಸಾಟಿಯೇ ಇಲ್ಲದೆ ಇರತಕ್ಕಂಥ ಕೆಲವು ಮಾತುಗಳನ್ನ ಸರ್ಕಾರಿ ಅಧಿಕಾರಿಗಳಿಗೆ ಆಡ್ಬಿಟ್ಟಿರ್ತಕ್ಕಂಥದ್ದು. ನಿನ್ನೆ ಒಂದು ಸಭೆ ನಡೀತಾ ಇತ್ತು, ಅಂದ್ರೆ ಸಾರ್ವಜನಿಕ ಸಭೆ. ಆ ಸಭೆಯಲ್ಲಿ ಸಾರ್ವಜನಿಕ ಕುಂದುಕೊರತೆ ಸಭೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿಯಲ್ಲಿ ನಡೀತಾ ಇತ್ತು. ಆ ಒಂದು ಸಭೆಯಲ್ಲಿ, ಸಾರ್ವಜನಿಕ ಸಭೆಯಲ್ಲೇ ಅಲ್ಲಿನ ತಹಶೀಲ್ದಾರ್ ಆಗಿರ್ತಕ್ಕಂಥ DP ಶರತ್ ಕುಮಾರ್ ಅನ್ನೋಂಥವರಿಗೆ ಅವರು ಬೈದಿರ್ತಕ್ಕಂಥ ಬೈಗುಳಗಳು ಮಾತುಗಳಿದವಲ್ಲ, ಅದು ಇವತ್ತು ಇಡೀ ಸಮಾಜ ತಲೆ ತಗ್ಗಿಸುವಂತಿದೆ. ಪ್ರಮುಖವಾಗಿ ರಾಜಕಾರಣಿಗಳು ತಲೆ ತಗ್ಗಿಸುವಂತಿವೆ. ಅವ್ರು ಹೇಳಿರ್ತಕ್ಕಂಥದ್ದೇನು, ಒಂದು ಮಾತನ್ನ ಆಡ್ತಾ ಹೇಳಿದ್ರು, ಜನರಿಂದ ನಿನ್ನನ್ನ ಚಪ್ಪಲಿಯಲ್ಲಿ ಹೊಡೆಸ್ತೇನೆ ಅನ್ನುವಂಥ ಒಂದು ಮಾತನ್ನ ಹೇಳಿದ್ರು. ಜನ ಮೊದಲು ನಿನ್ನನ್ನ ಅಂದ್ರೆ ಚಪ್ಪಲಿಯಲ್ಲಿ ಹೊಡಿತಾರೆ, ನಂತರ ಕೆಲಸ ಮಾಡದಿದ್ರೆ ನಿನ್ನ ಹತ್ರ ಕೆಲಸ ಮಾಡಿಸದೇ ಇದ್ರೆ ನನಗೆ ಹೊಡಿತಾರೆ, ಅದಾದ್ಮೇಲೆ ಜನಗಳಿಂದ ನಾನು ನಿನಗೆ ಚಪ್ಪಲಿ ತಗೊಂಡು ಹೊಡಿಸ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ರು. ಈ ಮಾತನ್ನ ಪುನರಾವರ್ತನೆ ಮಾಡ್ಲಿಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ಯಾಕೆ ಗೊತ್ತಾ, ಅಧಿಕಾರಿಗಳಂದ್ರೆ ಏನು ಕಾಲ ಕಸಾನ ಮಿಸ್ಟರ್ ಬಾಲಕೃಷ್ಣ ಅವರೇ. ಸರ್ಕಾರಿ ಅಧಿಕಾರಿಗಳು, ಸರ್ಕಾರಿ ಕೆಲಸದಲ್ಲಿರ್ತಕ್ಕಂಥ ಉದ್ಯೋಗಿಗಳು, ಸರ್ಕಾರಿ ಸೇವಕರು ಅಂತಂದ್ರೆ ಕಾಲ ಕಸಾನ ನಿಮ್ಮ ಅರ್ಥದಲ್ಲಿ ಅನ್ನೋದು. ಈ ತರದ ಮಾತನ್ನ ಒಬ್ಬ ಜನಪ್ರತಿನಿಧಿಯಾಗಿ ಆಡುವಂಥ ಮಾತಾ ನೀವು ಅನ್ನೋದು ಅಲ್ವಾ. ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಅನ್ನೋಂಥದ್ದು ಇರುತ್ತೆ, ಒಂದು ಮಿನಿಮಮ್ ಘನತೆ ಅನ್ನೋಂಥದ್ದು ಇರುತ್ತೆ, ಒಂದು ಹುದ್ದೆಗೆ ಒಂದು ಮಿನಿಮಮ್ ಮಾನ ಮರ್ಯಾದೆ ಅನ್ನೋಂಥದ್ದು ಇರುತ್ತೆ. ಅದೆಲ್ಲವನ್ನು ಕೂಡ ಮೀರಿಬಿಟ್ರ. ಸಾರ್ವಜನಿಕರ ಕುಂದುಕೊರತೆಯ ಒಂದು ಸಭೆಯಲ್ಲೇ ಸಾರ್ವಜನಿಕವಾಗಿ ಒಬ್ಬ KAS ಮಟ್ಟದ ಅಧಿಕಾರಿಯನ್ನ ಜನರಿಂದ ನಿನ್ನನ್ನ ಚಪ್ಪಲಿಯಲ್ಲಿ ಹೊಡೆಸ್ತೇನೆ ಅನ್ನುವಂಥ ಮಾತು ಹೇಳ್ತೀರಾ ಅಂತಂದ್ರೆ ನಿಮ್ಮ ಒಂದು ಸಂಸ್ಕೃತಿ ಅಂಥದ್ದು, ನೀವು ಬೆಳೆದು ಬಂದಿರತಕ್ಕಂಥ ಸಂಸ್ಕೃತಿ ಅಂಥದ್ದು, ನೀವು ಈಗ ಬದುಕ್ತಾ ಇರತಕ್ಕಂಥ ಪರಿಸ್ಥಿತಿ ಅಂಥದ್ದು ಅನ್ನುವಂಥದ್ದು ತಿಳಿಸುತ್ತೆ ಅಲ್ವಾ. ಇದು ನಿಮ್ಮ ಅಧಿಕಾರದ ಅಮಲ ಅಥವಾ ಅಹಂಕಾರವ, ದುರಹಂಕಾರವ, ಅಥವಾ ಸರ್ಕಾರಿ ಅಧಿಕಾರಿಗಳನ್ನ ತುಚ್ಛವಾಗಿ ಕಾಣುವಂತಹ ಕೆಲವು ರಾಜಕಾರಣಿಗಳ ದುರಹಂಕಾರವ, ಯಾವ್ದಿದು? ನೀವೇ ಉತ್ತರ ಕೊಡಬೇಕು ಅಲ್ವಾ. ಓಕೆ, ನಾನು ಒಪ್ಕೊಳ್ತೇನೆ, ಕೆಲವು ಬಿಳಿಯಾನೆಯಂತಹ ಅಧಿಕಾರಿಗಳಿದ್ದಾರೆ. ನನಗೆ ಗೊತ್ತಿಲ್ಲ ಇವರು ತಹಶೀಲ್ದಾರ್ ಆಗಿರ್ತಕ್ಕಂಥ DP ಶರತ್ ಕುಮಾರ್ ಯಾರು, ಏನು, ಅವ್ರು ಏನ್ ಮಾಡ್ತಿದ್ದಾರೆ, ಜನಪರವಾಗಿ ಕೆಲಸ ಮಾಡ್ತಿದ್ದಾರೋ ಮಾಡ್ತಿಲ್ವೋ, ಅಥವಾ ಜನರಿಗೆ ಸ್ಪಂದಿಸ್ತಾ ಇದ್ದಾರೋ ಇಲ್ವೋ, ಅದು ಗೊತ್ತಿಲ್ಲ ನನಗೆ. ಓಕೆ, ತಪ್ಪಾಗಿರಬಹುದು, ತಪ್ಪು ಮಾಡುವಂಥ ಅಧಿಕಾರಿಗಳಿದ್ದಾರೆ, ಬಿಳಿಯಾನೆ ಅಂತ ಅಧಿಕಾರಿಗಳಿದ್ದಾರೆ, ದುಷ್ಟ ಅಧಿಕಾರಿಗಳಿದ್ದಾರೆ, ಭ್ರಷ್ಟ ಅಧಿಕಾರಿಗಳಿದ್ದಾರೆ, ಹಗಲೇ ದರೋಡೆ ಮಾಡುವಂತಹ ಅಧಿಕಾರಿಗಳಿದ್ದಾರೆ. ಖಂಡಿತ ಒಪ್ಕೊಳ್ತೀನಿ, ಇಲ್ಲ ಅಂತ ನಾನು ಹೇಳಲ್ಲ. ಎಲ್ಲರೂ ಕೂಡ ಹಾಲಿನಿಂದ ತೊಳೆದಿರತಕ್ಕಂತಹ ಅಧಿಕಾರಿಗಳಲ್ಲ. ಹೇಗೆ ಎಲ್ಲರೂ ಕೂಡ ಹಾಲಿನಿಂದ ತೊಳೆದಿರತಕ್ಕಂಥ ತೊಳೆದು ಶುಭ್ರವಾಗಿರ್ತಕ್ಕಂಥ ರಾಜಕಾರಣಿಗಳು ಸಮಾಜದಲ್ಲಿ ಇಲ್ವೋ, ಹಾಗೆ ಆ ರೀತಿ ಶುಭ್ರಗೊಂಡಿರ್ತಕ್ಕಂಥ ಅಧಿಕಾರಿಗಳು ಕೂಡ ಇಲ್ಲ. ಆದರೆ ಎಲ್ಲದಕ್ಕೂ ಒಂದು ಇತಿ ಮಿತಿ, ಒಂದು ನೀತಿ ನಿಯಮ, ಒಂದು ಬಹಿರಂಗ ನಮ್ಮ ಒಂದು ವರ್ತನೆ ಹೇಗಿರಬೇಕು ಅನ್ನುವಂಥದ್ದು ಒಂದು ಕಾಮನ್ ಸೆನ್ಸ್ ಅಲ್ವಾ. ಎಚ್ ಸಿ ಬಾಲಕೃಷ್ಣ ಅವರೇ 4-5 ಬಾರಿ ಶಾಸಕರಾಗಿ ಆಯ್ಕೆ ಆಗಿದ್ದೀರಾ. ಇದೇನ ಕಲ್ತ್ಕೊಂಡು ಬಂದಿರತಕ್ಕಂಥದ್ದು? ನಿಮಗೆ ಒಂದು ರೀತಿ ಒಂದು ಸಣ್ಣ ಕಾಮನ್ ಸೆನ್ಸ್ ಇಲ್ವಲ್ರಿ? ಯಾವ ಸೀಮೆ ಶಾಸಕರಿ ನೀವು? ಏನ್ ಕಲಿಸ್ತೀರಾ ಮುಂದಿನ ಜನಾಂಗಕ್ಕೆ? ಈಗ ನೀವು ನಿಂತ್ಕೊಂಡು ಆ ತಹಶೀಲ್ದಾರ್ನ ಚಪ್ಪಲಿಯಲ್ಲಿ ಹೊಡಿತೀನಿ ಅಂತಂದು ಹೇಳಿದಾಗ ನಿಮ್ಮ ಕ್ಷೇತ್ರದ ಕಾಮನ್ ಪೀಪಲ್ ಯಾರಾದ್ರೂ ಸುಮ್ಮನೆ ಇರ್ತಾರೇನ್ರಿ? ಅವ್ರ ಬಾಯಿಗೆ ಬಂದಾಗ ಇನ್ನೂ ತುಚ್ಛವಾದ ಅವಾಚ್ಯವಾದ ಶಬ್ದಗಳನ್ನು ಬಳಸಿ ಅಧಿಕಾರಿಗಳಿಗೆ ಮಾತನಾಡೋದಿಲ್ವಾ? ನೋಡ್ರಿ ಬಾಲಕೃಷ್ಣ ಅವರೇ, ಒಂದು ಮಾತನ್ನ ಹೇಳ್ತೀನಿ, ರಾಜಕಾರಣಿಗಳು ಯಾವ ಅನ್ಎಜುಕೇಟೆಡ್ ಬೇಕಿದ್ರು ಇವತ್ತಿನ ಕಾಲದಲ್ಲಿ ರಾಜಕಾರಣಿ ಆಗ್ಬಹುದು. ಆದರೆ KAS IAS, ಯಾಕೆ SDA ಇಂದ ಹಿಡಿದು
KPSCಯ ಪರೀಕ್ಷೆಗಳನ್ನು ಬರೆದು ಕಷ್ಟಪಟ್ಟು ಪರೀಕ್ಷೆಗಳನ್ನು ಬರೆದು ನಾವು ಎಂಟ್ರೆನ್ಸ್ ಎಕ್ಸಾಮ್ಗಳನ್ನು ಬರೆದು ಸರ್ಕಾರಿ ಅಧಿಕಾರಿಗಳಾಗುವಂಥದ್ದು ಅಷ್ಟು ಸರಳ ಅಲ್ಲ, ಸಾಮಾನ್ಯ ಅಲ್ಲ. ಇವತ್ತಿನ ಈ ದೊಡ್ಡ ಸ್ಪರ್ಧೆಯಲ್ಲಿ ಇವತ್ತಿನ ಕಾಂಪಿಟೇಷನ್ ಇದೆಯಲ್ಲ, ಅದು ಬಹಳ ದೊಡ್ಡದು. ಈ ಹಂತದಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿ ಆಗಬೇಕು ಅಂತಂದ್ರೆ ಎಷ್ಟು ಕಷ್ಟಪಡಬೇಕು ಅನ್ನೋಂಥದ್ದು. ರಾಜಕಾರಣಿ ಆಗ್ಲಿಕ್ಕೆ ಕಷ್ಟಪಡಬೇಕಾಗಿಲ್ಲ ರೀ. ಹಣನೋ, ದುಡ್ಡೋ, ಜಾತಿನೋ, ಸಮುದಾಯದ ಬೆಂಬಲನೋ ಇದ್ಬಿಟ್ರೆ ಆಗೋಯ್ತು. ಅದೆಲ್ಲವೂ ಬಿಟ್ಟು ಇನ್ನು ಯಾವುದೇ ಕುತಂತ್ರಗಳಿದ್ರು ಕೂಡ ಆ ಕುತಂತ್ರ ರಾಜಕಾರಣವನ್ನು ಮಾಡಿಬಿಟ್ಟು ಬಂದು ಬಿಡ್ಬೋದು ರಾಜಕಾರಣಿಗಳಾಗ್ಬಿಡ್ಬೋದು. ಆದರೆ ಸರ್ಕಾರಿ ಅಧಿಕಾರಿಗಳಾಗುವುದು ಅಷ್ಟು ಈಸಿ ಅಲ್ಲ. ಇದನ್ನ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ಜನ ಬಂದು ಉತ್ತರ ಹೇಳಿದ್ವಿ, ನೀವು ಇಲ್ಲರ ಹೆಕಡ ಹೊಡ್ತೀನಿ ನಾನು, ನನ್ನ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋ ಪರವಾಗಿಲ್ಲ, ಹೊಡಿತಾರೆ ಜನ ಹೆಕಡ ತಗೊಂಡು. ಇಲ್ಲ ನಿನ್ ಹೊಡಿತಾರೆ, ನಾನು ಹೊಡಿತಾರೆ. ನಿನ್ ಕೈ ಕೆಲಸ ಮಾಡ್ತಕ್ಕಲ್ಲ, ನಾನು ಹೊಡಿತಾರೆ. ಇಲ್ಲ ನಿನ್ ಹೊಡಿತಾರೆ. ಯಾರು ಹಾಕ್ತಾರೆ ಏಕುಚಿತ ಮಾತಾಡ್ತಾರೆ ಬಾಕಿ ಇಷ್ಟ ಅಂತ. ಇನ್ನೇನು ಮಾತಾಡ್ತಾರೆ ಮುತ್ತಿಕ್ತಾರ ನಿಮ್ಗೆ? ಎಸ್ ವೀಕ್ಷಕರೇ, ಮತ್ತೊಂದು ಮಾತನ್ನ ಈ HC ಬಾಲಕೃಷ್ಣ ಅವರು ಹೇಳಿರ್ತಕ್ಕಂಥದ್ದು. ಬಾಲಕೃಷ್ಣ ಅವರೇ, ನೀವು ಮತ್ತೆ ಓಪನ್ ಆಗಿ ಒಂದು ಮಾತನ್ನ ಹೇಳ್ತೀರಾ, ನಾನು ನಿನಗೆ ಬೈತಾ ಇರತಕ್ಕಂಥ ಮಾತು ಬೇಕಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರಾಲ್ ಆದ್ರೂ ಕೂಡ ನಾನು ಹೆದರೋದಿಲ್ಲ, ನಾನು ಹೀಗೆ ಮಾತಾಡೋದೇ ಸರಿ ಅನ್ನೋಂಥ ಮಾತನ್ನ ಹೇಳ್ತೀರಾ. ಇದೇನಿದು ಅಂದ್ರೆ ಸೋಷಿಯಲ್ ಮೀಡಿಯಾ ಯಾವುದಕ್ಕೂ ನೀವು ಹೆದರೋದಿಲ್ಲ ಅನ್ನೋಂಥದ್ದು ಗೊತ್ತಾಯ್ತು. ಓಕೆ, ಅಂದ್ರೆ ಇಷ್ಟೊಂದು ದುರಹಂಕಾರವ ನಿಮಗೆ? ಇದು ಅಧಿಕಾರದ ಮದವ? ಯಾವ್ದ್ರಿ ನಿಮಗೆ ಅದ ಅಹಂಕಾರ? ಏನ್ ನೀವು ಮಾಗಡಿಗೆ ಕ್ಷೇತ್ರಕ್ಕೆ ನೀವೇ ಪರ್ಮನೆಂಟ್ ಆಗಿ ಅಂಟ್ಕೊಂಡಿರ್ತೀರಾ ಅಂತ ಅಂದ್ಕೊಂಡಿದ್ದೀರಾ? ಎಷ್ಟು ಸಲ ನೀವು ಕೂಡ ಸೋತಿಲ್ಲ? ನಿಮ್ಮ ಹಿಂದೆನೂ ಕೂಡ ಮಾಗಡಿ ಕ್ಷೇತ್ರ ಆಯ್ತು, ಅಲ್ಲೂ ಕೂಡ ಜನಪ್ರತಿನಿಧಿಗಳ ಆಯ್ಕೆಯಾಗಿ ಬಂದಿದ್ರು. ನಿಮ್ಮ ನಂತರವೂ ಕೂಡ ಮಾಗಡಿ ಕ್ಷೇತ್ರ ಇರುತ್ತೆ, ಅಲ್ಲೂ ಕೂಡ ಜನಪ್ರತಿನಿಧಿಗಳು ಆಯ್ಕೆಯಾಗಿ ಬರ್ತಾರೆ. ನೀವು ಪರ್ಮನೆಂಟ್ ಅಲ್ಲ. ಮಾಗಡಿ ಕ್ಷೇತ್ರ ಪರ್ಮನೆಂಟ್ ಇರ್ಬೋದು, ನೀವು ಪರ್ಮನೆಂಟ್ ಅಲ್ಲ. ಎಷ್ಟು ದಿನ ಅಧಿಕಾರ, ಎಷ್ಟು ಯಾರಿಗೆ ರೀ ಅದು ಖಾಯಮ್ಮು? ನಿಮಗೂ ಆ ದುರಹಂಕಾರನ ಅದು? ಅದೇನು ಆ ರೀತಿ ಹೇಳೋದು, ನಾನು ಯಾವುದಕ್ಕೂ ಹೆದರಲ್ಲ ಅನ್ನೋಂಥದ್ದು? ಇದರಿಂದ ನಿಮ್ಮತನ ವ್ಯಕ್ತ ಆಗುತ್ತೆ, ನಿಮ್ಮ ವ್ಯಕ್ತಿತ್ವ ಏನು ಅನ್ನೋಂಥದ್ದು ಗೊತ್ತಾಗುತ್ತೆ ಅಲ್ವಾ? ಇದಲ್ಲದೆ ಈಗಾಗಲೇ ಸಾಕಷ್ಟು ಅವಾಂತರಗಳನ್ನು ಮಾಡ್ಕೊಂಡಿರ್ತಕ್ಕಂಥ ಎಷ್ಟೆಷ್ಟು ರಾಜಕಾರಣಿಗಳನ್ನ ನಾವು ನೋಡಿಲ್ಲ, ರಾಜಕಾರಣಿಗಳ ಬದ್ಧತೆಯನ್ನ ನಾವು ನೋಡಿಲ್ಲ ಅಲ್ವಾ? ಈಗ ನಿಮ್ದೇ ತಗೊಳ್ಳಿ, ನೀವು ಯಾವ್ಯಾವ ಪಕ್ಷಗಳನ್ನ ಬದಲಾಯಿಸಿ ಬಂದ್ರಿ, ಅವಾಗ ಯಾವಾಗಲೂ ಜನ ನಿಮ್ಮನ್ನ ಉಗ್ದಿಲ್ವಾ? ಫಸ್ಟ್ ಸ್ಟಾರ್ಟಿಂಗ್ BJPಯಲ್ಲಿದ್ರಿ, ಅದು ಬಿಟ್ಟು JDSಗೆ ಬಂದ್ರಿ, ಅಲ್ಲಿ ಆಪರೇಷನ್ ಕಮಲದಂತಹ ಕೆಲಸವನ್ನ ಮಾನ್ಯ ಕುಮಾರಸ್ವಾಮಿ ಅವರೊಂದಿಗೆ ಸೇರಿ ಮಾಡಿದ್ರಿ. ಒಂದು ಚುನಾಯಿತ ಸರ್ಕಾರವನ್ನೇ, ಒಂದು ಪ್ರಜಾತಂತ್ರ ವ್ಯವಸ್ಥೆಯನ್ನೇ ಹಾದಿಗೆಡಿಸುವಂತಹ ಕೆಲಸವನ್ನು ಮಾಡಿದ್ರಿ ಅಲ್ವಾ 2007ರಲ್ಲಿ. ಅದಾದ ನಂತರ ಮತ್ತೆ ಕಾಂಗ್ರೆಸ್ಸಿಗೆ ಬಂದ್ರಿ. ಅಷ್ಟು ದಿನಗಳವರೆಗೆ ಕಾಂಗ್ರೆಸ್ಸಿಗೆ ಬೈತಿದ್ದ ನೀವು ಕಾಂಗ್ರೆಸ್ಸಿಗೆ ಬಂದು ಈಗ ಮತ್ತೆ ಕಾಂಗ್ರೆಸ್ ಶಾಸಕರಾಗಿದ್ದೀರಾ. ಇದಾದ್ಮೇಲೆ ಇನ್ಯಾವ ಪಕ್ಷಕ್ಕೆ ಹೋಗ್ತಿರೋ? 2028ರಲ್ಲಿ ನಿಮಗೆ ಟಿಕೆಟ್ ಕೊಡ್ಲಿಲ್ಲ, ಯಾಕಂದ್ರೆ ಈಗಾಗಲೇ DK ಶಿವಕುಮಾರ್ ಅವರ ಹಿಂದೆ ಓಡಾಡ್ತಾ ಹೈಕಮಾಂಡ್ಗೆ ವಿರೋಧ ಆಗುವಂತ, ಹೈಕಮಾಂಡ್ ಅಸಮಾಧಾನಗೊಳ್ಳುವಂತ ಕೆಲಸಗಳನ್ನ ಒಂದಷ್ಟು ಟೀಮ್ನವರು ನಿಮ್ಮ ಹಿಂದೆ ಮಾಡ್ತಿದ್ದೀರಲ್ವಾ. ಈ ಹಂತದಲ್ಲಿ ನಿಮಗೆ ಟಿಕೆಟ್ ಸಿಗದಿದ್ರೆ ಇನ್ಯಾವ ಪಕ್ಷಕ್ಕೆ ಹೋಗ್ತಿರೋ ಯಾರಿಗ್ ಗೊತ್ತು ಅಲ್ಲ? ಏನು ಬಹಳ ಕಟ್ಟೆ ಹಾಕ್ಬಿಟ್ಟಿದ್ದೀರಾ ನೀವು ಮಾಗಡಿ ಕ್ಷೇತ್ರದಲ್ಲಿ. ಏನು ಮಾಗಡಿ ಕ್ಷೇತ್ರವನ್ನ ಈ ದೇಶದ ಮಾದರಿ ಕ್ಷೇತ್ರವನ್ನಾಗಿ ಮಾಡ್ಬಿಟ್ಟಿದ್ದೀರಾ. ನಾವೆಲ್ಲಾದ್ರೂ ಹೋದ್ರೆ ಇದು ಮಾಗಡಿ ಕ್ಷೇತ್ರ ಅಲ್ಲ, ಭಾರತದ ಮಾದರಿ ಕ್ಷೇತ್ರ, ವಿಧಾನಸಭಾ ಕ್ಷೇತ್ರ ಅಂತ ಹೇಳೋ ಪರಿಸ್ಥಿತಿಗೆ ಬಂದಿದ್ಯಾ? 4-5 ಸಲ MLAಗಳಾಗಿದ್ರಲ್ಲ, ಏನ್ ಕಿತ್ತಾಕಿದ್ರಿ? ಈ ಅಧಿಕಾರಿಗಳನ್ನ ಹೀಗೆ ಬರೀ ವಾಗ್ದಾಳಿ ಮಾಡೋದು, ಗುಂಡಾಗಿರಿ ಮಾಡೋದಾ? ಇದಕ್ಕೆ ಹೇಳ ನಾನು, ನಿಮ್ಮ ಮೇಲೆ ಒಂದು ಗೂಂಡಾಗಿರಿ ಕೇಸ್ FIR ಆಗಿತ್ತಲ್ಲ, ಅದ್ರ ಬಗ್ಗೆ ನಿಮಗೆ ಗೊತ್ತಿದೆಯಾ? ನಿಮ್ಮ ವರ್ತನೆ ಕುರಿತಂತೆ ಕೂದೂರು ಠಾಣೆಯಲ್ಲಿ ಸ್ಟೇಷನ್ಗೆ ನುಗ್ಗಿ ಸಬ್ ಇನ್ಸ್ಪೆಕ್ಟರ್ ಮೇಲೆ ಗೂಂಡಾಗಿರಿ ನಡೆಸಿ ಅಲ್ಲಿ FIR ಆಗಿ ಅದರ ನಂತರ ನೀವು ಬಂಧನ ಆಗ್ತೀರಂತ ಬಂಧನದ ಭೀತಿಯಲ್ಲಿ ಅದೇ ಮಾಗಡಿ ತಾಲೂಕಿನ JMFC ಕೋರ್ಟ್ನಲ್ಲಿ ಜಾಮೀನನ್ನ ಪಡೆದು ಆ ಕೋರ್ಟಿಗೆ ಶರಣಾಗಿದ್ರಲ್ರಿ. ಅವತ್ತು ನಮ್ಮ ಜೀವನ, ನಮ್ಮ ಹಂಗನ್ನ ತೊರೆದು ನಾವು ಸ್ಟೇಷನ್ ಮುತ್ತಿಗೆ ಹಾಕ್ತಿವೋ, ಸಬ್ ಇನ್ಸ್ಪೆಕ್ಟರ್ಗೆ ಹೊಡಿತೀವೋ, ಸರ್ಕಲ್ ಇನ್ಸ್ಪೆಕ್ಟರ್ಗೆ ಹೊಡಿತೀವೋ, ಯಾರು ಹೊಡಿತೀವೋ ಗೊತ್ತಿಲ್ಲ. ನಾವು ನೋಡಿ ನಮ್ಮ ಕಾರ್ಯಕರ್ತರ ರಕ್ಷಣೆ ನಮ್ಮ ಕೈ ನಾವು ಮಾಡ್ಕೋಬೇಕು. ನಿಮಗೊಂದು ಸ್ವಲ್ಪನೂ ಅರಿವು ಬೇಡ ಒಬ್ಬ ಜನಪ್ರತಿನಿಧಿಯ ವರ್ತನೆ ಹೇಗಿರಬೇಕು ಅನ್ನುವಂಥದ್ದು. ಅದಲ್ಲದೆ ಇನ್ನೊಂದು ಪ್ರಕರಣ ಇದೆಯಲ್ವಾ, ನೀವೇನು ಹಾಲಿನಿಂದ ತೊಳೆದಿರ್ತಕ್ಕಂಥ ರಾಜಕಾರಣಿಗಳ ನೆಲಮಂಗಲದಲ್ಲಿ 2 ಎಕರೆ ಜಮೀನನ್ನ ನಿಮ್ಮ ಶ್ರೀಮತಿಯವರ ಹೆಸರಿನಲ್ಲಿ ಮಾಡಿ ಮಾಡಿದ್ದಾರೆ ಅನ್ನುವಂಥ ಮಾತು ಕೇಳಿ ಬಂದು ಅದರ ವಿವಾದ ಕೂಡ ಆಗಿರ್ತಕ್ಕಂಥದ್ದು. ಎಷ್ಟು ಇದಾವೆ? ಪಕ್ಷಾಂತರ ಮಾಡಿದ್ರಿ, ಗುಂಡಾಗಿರಿ ಮಾಡಿದ್ರಿ, FIR ಹಾಕೊಂಡ್ರಿ, ಆಮೇಲೆ ಇಲ್ಯಾವುದೋ ಜಮೀನು ವಿವಾದದಲ್ಲಿ ನಿಮ್ಮ ಹೆಸರು ಬಂತು. ನೀವೇನು ಬಹಳ ದೊಡ್ಡ ಯಾವುದು ತನ ಮಾಡದೇ ಇರತಕ್ಕಂಥ ಬಹಳ ಒಳ್ಳೆಯ ನೇತಾರ ಅಂತ ಅಂದ್ಕೊಂಡಿದ್ದೀರಾ ಅಲ್ರಿ? ಅಧಿಕಾರಿಗಳಿಗೆ ಬೈಬೇಕು, ಅಧಿಕಾರಿಗಳನ್ನ ಕಂಟ್ರೋಲ್ ಅಲ್ಲಿ ಇಡಬೇಕು. ಅದಕ್ಕೆ ರೀತಿ, ನೀತಿ, ಕಾನೂನು, ಕಟ್ಟಳೆ ಏನು ಇಲ್ವಾ? ನೀವು ಏನು ಸರ್ವಾಧಿಕಾರಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಾ? ಇದು ಕೇವಲ ನಿಮ್ಮ ಒಬ್ಬರ ಪ್ರಶ್ನೆ ಅಲ್ಲ ಬಾಲಕೃಷ್ಣ ಅವರೇ. ಇವತ್ತಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಆ ತರಹದ ಹಲವು ಶಾಸಕರು, ಹಲವು ಸಚಿವರುಗಳು ಕೂಡ ಇದ್ದಾರೆ. ತಮ್ಮ ಕೈ ಕೆಳಗೆ ಬರುವಂತಹ IAS, IPS ಅಥವಾ KS ಅಥವಾ ತೀರಾ SDC, FDC ನೌಕರರಿಗೆ ತುಚ್ಛವಾಗಿ ಏಕವಚನದಲ್ಲಿ ಮಾತನಾಡಿಸುವಂತ ಹಲವಾರು ಸಚಿವರುಗಳು ಕೂಡ ಇದ್ದಾರೆ. ಅದರಲ್ಲೂ ಅಲ್ಲಿ ಕೆಲಸ ಮಾಡುವಂತ ಮಹಿಳಾ ನೌಕರರಿಗಂತೂ ಏಕವಚನದಲ್ಲಿ ಅವಳು ಇವಳು ಅನ್ನುವಂಥ ಮಾತಾಡುವಂಥ ನೀವು ರಾಜಕಾರಣಿಗಳಿದ್ದೀರಾ. ನಿಮ್ಗೇನು ಕೋಡ್ ಬಂದಿದೆಯಾ ರಾಜಕಾರಣದಲ್ಲಿ? ತಕ್ಷಣ ಇನ್ನು 2.5 ವರ್ಷಕ್ಕೆ ನಿಮ್ಮ ಅಧಿಕಾರ ಕಿತ್ಕೊಂಡು ಹೋಗುತ್ತೆ. ಬೇರೆ ಯಾವುದೋ ಪಕ್ಷ ಬಂದರೆ ನಿಮ್ಮನ್ನು ಮೂಸೋರ್ ಗತಿ ಇರಲ್ಲ.
ಈ ಅಧಿಕಾರದ ಅಮಲು ಯಾವಾಗ ಇರುತ್ತೆ, ಯಾವಾಗ ಇಳಿಯುತ್ತೆ ಅನ್ನೋಂಥದ್ದು ನಿಮಗೂ ಗೊತ್ತಿದೆ. ಈ ತರಹದ ವರ್ತನೆ, ಈ ತರಹದ ಒಂದು ಕಲ್ಚರ್ ಇದೆಯಲ್ಲ, ಅದು ನಮ್ಮ ಕರ್ನಾಟಕ ಸಂಸ್ಕೃತಿಗೆ ಬೇಕಾ? ಎಂತೆಂಥ ಮಹನೀಯರು ಬಂದಿಲ್ಲ ಕರ್ನಾಟಕದ ರಾಜಕಾರಣದಲ್ಲಿ? ನಿಮ್ಮದೇ ಸಮುದಾಯದಿಂದ ಗೋಪಾಲ್ ಗೌಡ್ರು ಬಂದಿಲ್ವಾ? ಇವತ್ತಿಗೂ ಅವರ ಹೆಸರನ್ನ ಪೂಜ್ಯ ಭಾವನೆಯಿಂದ ಸ್ಮರಿಸ್ಕೊಳ್ತೀವಿ ಗೊತ್ತಾ? ಮಿಸ್ಟರ್ ಎಚ್ ಸಿ ಬಾಲಕೃಷ್ಣ ಅವರೇ, ಮಾಗಡಿ MLA ಮಿಸ್ಟರ್ ಎಚ್ ಸಿ ಬಾಲಕೃಷ್ಣ ಮಾಡಿರುವಂತಹ ಅಕ್ರಮಗಳನ್ನ ನೋಡಿ, ಕುರುಬ್ರಳ್ಳಿ ಗ್ರಾಮದ ಸರ್ವೆ ನಂಬರ್ 158 ಸುಮಾರು 80 ವರ್ಷಗಳಿಂದ ಸ್ವಾಧೀನ ಇದ್ದಾರೆ ಇವರು. 158 ಸರ್ವೆ ನಂಬರ್ ಅಲ್ಲಿ ಸುಮಾರು 96 ಎಕರೆ ಸರ್ಕಾರಿ ಗೋಮಾಳ ಜಾಗ ಇರುವಂತದ್ದು. ಈ ಸರ್ಕಾರಿ ಗೋಮಾಳ ಜಾಗವನ್ನ ಡೈರೆಕ್ಟ್ ಆಗಿ 2024-25 ಕ್ರಯ ಅಂದ್ಬಿಟ್ಟು ಏನ್ ಮಾಡ್ತಾರೆ ಇವರು, ಡೈರೆಕ್ಟ್ ಆಗಿ ಏನ್ ಮಾಡ್ತಾರೆ, ಅವರ ಹೆಂಡತಿ ಆದಂತ ಲತಾ ಬಾಲಕೃಷ್ಣ ಅವರ ಹೆಸರಿನಲ್ಲಿ ಕ್ಲೀನ್ ಆಗಿ ಖಾತೆಯನ್ನ ಕುಂಡಿಸ್ಕೊಬಿಟ್ಟವ್ರೆ. ಈ ಮನೆಯನ್ನ ನಾಳೆ ಒಡೆದಾಕ್ತೀನಿ ಬಂದು ಅಂದ್ಬಿಟ್ಟು 2 ದಿನದಿಂದ ಅವ್ರಿಗೆ ಫೋನ್ ಮಾಡೋದು, ಥ್ರೆಟನ್ಸ್ ಮಾಡೋದು, ಮಾಮೂಲಿ ಚೇಳಗಳು ಇರ್ತಾರಲ್ಲ, ಬಾಲಕೃಷ್ಣ ಅಂದ್ರೆ ರೌಡಿಸಮ್. ಕೋರ್ಟ್ ಆರ್ಡರ್ ಇಲ್ದಾನೆ, ಎವಿಕ್ಷನ್ ಸೂಟ್ ಇಲ್ದಲೆ ಏನಾರು ಬಂದಿದ್ದೇನಾರು ಮಾಡಿದ್ರೆ ಮಾತ್ರ ಬಾಲಕೃಷ್ಣ ಅವ್ರಿಗೆ ಸರಿ ಬರಲ್ಲ. ಇದು ಇಲ್ಲಿ ಯಾವ್ದೋ ಕುರುಬ್ರಲ್ಲಿಗೆ ಬಂದ್ಬಿಟ್ಟು 1-2 ಎಕರೆ ಲೂಟಿ ಮಾಡ್ಕೊಂಡು 50 ಕೋಟಿ 100 ಕೋಟಿ ದುಡ್ಡು ಮಾಡ್ಕೊಳಕಲ್ಲ ಸರ್ಕಾರ ನಿಮ್ಗೆ ಅಧಿಕಾರ ಕೊಟ್ಟು ಕುಳಿಸಿರುವಂತದ್ದು. ಮನೆ ಬಿಡಿ ಅಂತ 12 ದಿವಸದಿಂದ ನಮಗೆ ತುಂಬಾ ಹಿಂಸೆ ಕೊಡ್ತಾವ್ರೆ ಸರ್. ನಮ್ಮ ಮನೆ ಅದು, ಬಿಟ್ಟು ಹೋಯ್ತಾ ಇರಬೇಕು ನೀವು, 2 ದಿನ ಟೈಮ್ ಕೊಟ್ಟಿರೋದು ನಾನು ಅಂತ ಹೇಳಿದ್ರು ಸರ್. ಇರೋದು ಇದೊಂದು ಜಾಗ, ಅದು ನಮ್ಮ ತಾಯಿಯವ್ರದ್ದು. ಇದು ಕಟ್ಕೊಂಡಿರೋದಕ್ಕೆ ಎಲ್ಲಾರ್ಗೂ ಹಿಂಸೆ ಆಗ್ತದೆ ಸರ್. ನಮ್ಗಿದೊಂದು ಮನೆ ಬಿಟ್ರೆ ಸಾಕು, ನಮ್ಮ ಜಮೀನ್ ಬಿಟ್ರೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮಾಗಡಿ ಬಾಲಕೃಷ್ಣ, ಎಚ್ ಸಿ ಬಾಲಕೃಷ್ಣ ಅವರ ಈ ರೀತಿಯ ದುರಹಂಕಾರದ ಮಾತುಗಳನ್ನ ಖಂಡಿಸುವಂತ ಒಂದೇ ಉದ್ದೇಶ ನನ್ನದಾಗಿತ್ತು. ಅದು ಯಾರೇ ಜನಪ್ರತಿನಿಧಿಯಾಗಿರಲಿ, ಅದು ಯಾವೇ MLA MP ಆಗಿರಲಿ, ಸರ್ಕಾರಿ ಅಧಿಕಾರಿಗಳನ್ನ ಹಿರಿಯ ಮಟ್ಟದ ಕಿರಿಯರಿಂದ ಹಿಡಿದು ಹಿರಿಯ ಮಟ್ಟದ ಸರ್ಕಾರಿ ಅಧಿಕಾರಿಗಳಿಗೆ ಒಂದು ಸ್ವಾಭಿಮಾನ ಇರುತ್ತೆ, ಒಂದು ಗೌರವ ಇರುತ್ತೆ. ಬಹಿರಂಗ ಒಂದು ಕಾರ್ಯಕ್ರಮಗಳಲ್ಲಿ, ಬಹಿರಂಗ ಸಮಾವೇಶದಲ್ಲಿ ಏಕವಚನದಲ್ಲಿ ಬಾಯಿಗೆ ಬಂದ ರೀತಿ ತುಚ್ಛ ಪದಗಳಲ್ಲಿ ಮಾತನಾಡುವಂಥದ್ದು ಇದೆಯಲ್ಲ, ಇದು ಸರಿಯಲ್ಲ. ಇದು ಯಾವತ್ತಿದ್ರೂ ನಿಮಗೆ ಮುಳುವಾಗುತ್ತೆ, ನಿಮ್ಮ ಜನಪ್ರಿಯತೆಗೆ ಮುಳುವಾಗುತ್ತೆ ಅನ್ನುವಂಥ ಒಂದು ಮಾತನ್ನ ನಾನು ಹೇಳ್ತಾ ಇದ್ದೀನಿ. ಇದ್ರ ಜೊತೆಗೆ ಇನ್ನೊಂದು ಮಾತನ್ನ ನೆನಪಿಸ್ತಾ ಇದ್ದೀನಿ. ಈಗ ಮೊನ್ನೆಯಷ್ಟೇ ಬೆಳಗಾವಿ ಅಧಿವೇಶನದಲ್ಲಿ ಒಂದು ಜಾರಿಯಾಗಿರ್ತಕ್ಕಂಥ ಬಾಲಕೃಷ್ಣ ಅವರೇ, ನಿಮ್ಮ ಸರ್ಕಾರವೇ ತಂದಿರತಕ್ಕಂಥ ಒಂದು ದ್ವೇಷ ಭಾಷಣ ವಿಧೇಯಕ ಇದೆಯಲ್ಲ, ಅದು ನಿಮ್ಮ ಮೇಲೆ ಅಪ್ಲೈ ಮಾಡಬಹುದಾ? ನೀವು ಈ ರೀತಿಯ ಒಂದು ಸರ್ಕಾರಿ ಅಧಿಕಾರಿಗೆ ತುಚ್ಛವಾಗಿ ಚಪ್ಪಲಿಯಲ್ಲಿ ಹೊಡೆಸ್ತೇನೆ ಅನ್ನೋಂಥ ಮಾತಾಡಿದ್ದೀರಲ್ಲ, ಇದು ಎಲ್ಲಾ ಸರ್ಕಾರಿ ಅಧಿಕಾರಿಗಳ ಗೌರವಕ್ಕೆ ಧಕ್ಕೆ ಆಗುತ್ತದಲ್ವಾ? ನಿಮ್ಮ ವಿರುದ್ಧ ಈ ದ್ವೇಷ ಭಾಷಣ ವಿಧೇಯಕವನ್ನ ನಾವು ಅಪ್ಲೈ ಮಾಡಿ ಸಾರ್ವಜನಿಕರು ಈ ಕೇಸನ್ನು ದಾಖಲಿಸಬಹುದಲ್ವಾ? ಬೇಕಾ ನಿಮಗೆ? MLA MP ಆದ ತಕ್ಷಣ ಕೋಡ್ ಬಂದ್ಬಿಡುತ್ತೆ ಅಂತ ಅನ್ಕೊಂಡಿದ್ದೀರಾ? ಒಂದು ಸ್ವಲ್ಪ ಮಾನ ಮರ್ಯಾದೆಯಿಂದ ನೀವು ಇಟ್ಕೊಂಡು, ಯಾಕಂದ್ರೆ ನಿಮಗೆ ಜನ ಮರ್ಯಾದೆ ಕೊಡಬೇಕು ಅಂದ್ರೆ ನೀವು ಮೊದಲು ಮಾನ ಮರ್ಯಾದೆಯಿಂದ ವರ್ತಿಸೋದನ್ನ ಕಲಿಬೇಕು. ಇದು ಕೇವಲ ಬಾಲಕೃಷ್ಣ ಅವರಿಗಲ್ಲ, ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ, ರಾಜಕಾರಣದಲ್ಲಿ ದುರಹಂಕಾರದಿಂದ ಮೆರಿತಾ ಇರತಕ್ಕಂಥ ಎಲ್ಲ ರಾಜಕಾರಣಿಗಳಿಗೆ ಈ ಮಾತನ್ನ ಹೇಳ್ತಾ ಇವತ್ತಿನ ಈ ನನ್ನ ಎಕ್ಸ್ಪ್ಲೇನರ್ ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ನಿಮಗೂ ಕೂಡ ನನ್ನ ಮಾತು ಸರಿ ಅನ್ಸಿದ್ರೆ ನಿಮ್ಮ ಕಮೆಂಟ್ ಅನ್ನ ಮಾಡಿ. ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.